ಕೂಡಲೇ ನಮ್ಮ ಎಲ್ಲಾರ ಫಸ್ಟ್ ನಮ್ಮೆಲ್ಲರಿಗೂ ಬರೋದು ಇಲ್ಲ ಚಿತ್ರದಲ್ಲಿ ಕಾರ್ಟೂನ್ ಅಲ್ಲಿ ನೋಡೋದಂಥದ್ದು ಚಲನಚಿತ್ರ ನೋಡೋದಂಥದ್ದು ಸಹಜ. ಅದು ಯಾಕಂದ್ರೆ ಅನಿಮೇಷನ್ಗೆ ಈಸಿಯಾಗಿ ರಿಲೇಟ್ ಆಗೋದು ನಿಮ್ಗೆ ಎಕ್ಸಾಂಪಲ್ ಅದೇ ಇವಾಗ. ಬಟ್ ಅದು ಒಂದೇ ಅಲ್ಲ, ಪ್ರಧಾನವಾಗಿ ಹೌದು ವಿಜ್ಞಾಪನೆಯಲ್ಲಿ ಅಥವಾ ಒಂದು ಚಿತ್ರೋದ್ಯಮದಲ್ಲಿ ಅಥವಾ ಒಂದು ಇದರಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ರೀತಿಯಲ್ಲಿ ಯೂಸ್ ಆಗುತ್ತೆ. ಅದಿಲ್ಲದೆ ಸುಮಾರು ಒಂದು ಫೀಲ್ಡ್ಸ್ ಇದೆ ಇಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ವೆಬ್ ಡಿಸೈನಿಂಗ್ ಅಲ್ಲಿ ಬಳಸ್ತೀವಿ. ವೆಬ್ ಡಿಸೈನಿಂಗ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡ್ತಿರೋ ವೆಬ್ಸೈಟ್ಸ್ ಅಲ್ಲಿ ಅದನ್ನ ವೆಬ್ ಡಿಸೈನಿಂಗ್ ಅಲ್ಲಿ ವೆಬ್ಸೈಟ್ಸ್ ಅಲ್ಲಿ ಅನಿಮೇಷನ್ ಬರತಕ್ಕಂಥದ್ದು. ಆಮೇಲೆ ಗೇಮ್ ಡಿಸೈನಿಂಗ್ ಈಗಾಗಲೇ ತುಂಬಾ ಪಾಪ್ಯುಲರ್ ಆಗಿರುತ್ತ ಒಂದು ಫೀಲ್ಡ್ ಅಂದ್ರೆ ಗೇಮ್ಸ್, ಪಿಸಿ ಗೇಮ್ಸ್ ಆಗಲಿ ಅಥವಾ ಮೊಬೈಲ್ ಗೇಮ್ಸ್ ಆಗಲಿ. ಮೊಬೈಲ್ ಗೇಮ್ಸ್ ಇವಾಗ ಹೆಂಗಾಗಿದೆ ಅಂದ್ರೆ ಟೆಕ್ನಾಲಜಿ, ನೀವು ಟಚ್ ಆಫ್ ಅ ಬಟನ್ ನೀವು ಯಾವ ಗೇಮ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಅದ್ರ ಹಿಂದೆ ಇರೋ ಒಂದು ಟೆಕ್ನಾಲಜಿ, ಅದಕ್ಕೂ ಅನಿಮೇಷನ್ ನ ಬಳಸಲಾಗುತ್ತದೆ ಗೇಮ್ ಡಿಸೈನಿಂಗ್ ಅಲ್ಲಿ. ಆಮೇಲೆ ಇಂಟೀರಿಯರ್ಸ್ ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ಇದೆ, ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ, ಏವಿಯೇಷನ್ ಫೀಲ್ಡ್ ಅಲ್ಲಿ, ಬಹಳಷ್ಟು ಕ್ಷೇತ್ರಗಳಲ್ಲಿ ಅನಿಮೇಷನ್ ನ ಉಪಯೋಗ ಮಾಡ್ಕೋತಾರೆ. ನನ್ನ ಪ್ರಕಾರ ಇವತ್ತಿನ ಪ್ರಸ್ತುತ ಸಾಲದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನಿಮೇಷನ್ ಬಹಳಷ್ಟು ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಅನಿಮೇಷನ್ ಇಂಥದ್ದೇ ಅಂತಲ್ಲ, ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ. ಮೇಡಮ್, ಈ ಅನಿಮೇಷನ್ ಕೋರ್ಸ್ ಮಾಡಬೇಕಂದ್ರೆ ಯಾರಿಗೆ ಅರ್ಹತೆ ಇದೆ? ಮತ್ತೆ ಏನಾದ್ರೂ ಪೂರ್ವಭಾವಿಯಾಗಿ ಅವ್ರು ಯಾವ್ದಾದ್ರು ರೀತಿ ತಯಾರಾಗಿರ್ಬೇಕಾಗ್ತದ? ಅಂದ್ರೆ ಕೆಲವರಿಗೆ ಚಿತ್ರ ಬಿಡಿಸಬೇಕು ಅದಿದ್ರೆ ಮಾತ್ರ ಅನಿಮೇಷನ್ಗೆ ಹೋಗೋದು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಹೌದು, ಅದು ಖಂಡಿತವಾಗ್ಲೂ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಬೇರೆ ಯಾವ ರೀತಿ ಅರ್ಹತೆ? ಯಾಕೆ ಅಂತಂದ್ರೆ ನೋಡಿ, ಈ ಅನಿಮೇಷನ್ ಮಾಡ್ಬೇಕಾದ್ರೆ ಇಂಥದೇ ಒಂದು ಅರ್ಹತೆ ಇರಬೇಕು ಅಂತ ಏನಿಲ್ಲ. ಸೊ ಅನಿಮೇಷನ್ ಮಾಡ್ಬೇಕಾದ್ರೆ ಆಸಕ್ತಿ ಇದ್ರೆ ಸಾಕು ಅಂತ ಹೇಳ್ಬೋದು. ಅಂದ್ರೆ ಈ ಕ್ಷೇತ್ರದಲ್ಲಿ ಮುಂಬರುವ ಒಂದು ಧ್ಯೇಯ ಮತ್ತೆ ಈ ಕ್ಷೇತ್ರದಲ್ಲೇ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋ ಒಂದು ಛಲ ಇದ್ದವರು ಪ್ರತಿಯೊಬ್ಬರು ಅನಿಮೇಷನ್ ಮಾಡಬಹುದು. ಸಾಲಿನಲ್ಲಿ ಈಗ ಬೇಕಾದ ಒಂದು ಕೈಗಾರಿಕೋದ್ಯಮಕ್ಕೆ ಯಾವ ರೀತಿ ಅನಿಮೇಷನ್ಸ್ ಎಲ್ಲ ಬೇಕಾಗುತ್ತೆ? ಅಂದ್ರೆ ಯಾವ್ದಾದ್ರು ಬೇರೆ ಬೇರೆ ಕೋರ್ಸ್ಗಳು ಏನಾದ್ರು ಇದೆಯಾ? ಹೊಸ ಕೋರ್ಸ್ಗಳು ಯಾವ್ದಾದ್ರು? ಅಂದ್ರೆ ಈ ಕೈಗಾರಿಕೋದ್ಯಮಕ್ಕೆ ಅಂದ್ರೆ ಒಬ್ಬೊಬ್ಬರದು ಒಂದೊಂದು ಸ್ಟೇಜಸ್ ಇರುತ್ತೆ. ಹೇಗೆ ಅಂತಂದ್ರೆ ಇವಾಗ ಏನು ಮಿಸ್ಟರ್ ಶ್ರೀನಿವಾಸ್ ಅವರು ಹೇಳಿದಂಗೆ ಒಂದು ಡ್ರಾಯಿಂಗ್ ಆಗ್ಲಿ, ಕಲರಿಂಗ್ ಆಗ್ಲಿ, ಅಥವಾ ಫ್ರೇಮ್ ಬೈ ಫ್ರೇಮ್ ಸರಣಿ ಚಿತ್ರಗಳು ಬಿಡಿಸೋದಾಗ್ಲಿ, ಅದಕ್ಕೆ ಅಥವಾ ಸೌಂಡ್ ಸಿಂಕ್ರನೈಸೇಷನ್ ಅಂದ್ರೆ ಇವಾಗ ಒಂದು ಚಿತ್ರವನ್ನ ಬಿಡಿಸ್ತೀರಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಟೂನ್ ಅಂತ ಇಟ್ಕೊಳ್ಳೋಣ. ಈ ಸಾಕಷ್ಟು ವಿಜ್ಞಾಪನೆಗಳಲ್ಲಿ ನಾವು ಕಾರ್ಟೂನ್ಗಳನ್ನ ನೋಡ್ತೀವಿ. ಸೊ ನಾವು ಕಾರ್ಟೂನ್ ಮಾತಾಡೋದನ್ನ ನೋಡ್ತೀವಿ. ಸೊ ಅಂದ್ರೆ ಕಾರ್ಟೂನ್ ಬಿಡಿಸೋನೇ ಒಬ್ಬ ಇರ್ತಾನೆ, ಅಂದ್ರೆ ಒಬ್ರು ಇರ್ತಾರೆ. ಮತ್ತೆ ಅದಕ್ಕೆ ಸೌಂಡ್ ಕೊಡೋರೆ ಒಬ್ರು ಇರ್ತಾರೆ. ಬಿಡಿಸಿ ಮತ್ತೆ ಸೌಂಡ್ ಕೊಟ್ಟು ಅದನ್ನ ವಿ ಕಾಲ್ ಇಟ್ ಆಸ್ ವಾಯ್ಸ್ ಸಿಂಕ್ರನೈಸೇಷನ್ ಅಥವಾ ಲಿಪ್ ಸಿಂಕ್ರನೈಸೇಷನ್ ಅಂತ ಏನ್ ಕರಿತೀವೋ ಅದು ಒಬ್ಬ ವ್ಯಕ್ತಿಯ ಕೆಲಸ ಆಗಿರುತ್ತೆ. ಹೀಗೆ ಕೈಗಾರಿಕೆಗಳಿಗೆ ಏನ್ ಬೇಕೋ ಆ ಒಂದು ಪ್ರತಿಯೊಂದನ್ನು ಕಲ್ತ್ಕೋತಾನೆ ಮನುಷ್ಯ, ಒಬ್ಬ ಸ್ಟೂಡೆಂಟ್ ಆದವನು ಅಥವಾ ಒಬ್ಬ ಅನಿಮೇಟರ್ ಯಾರಾಗಿರ್ತಾರೆ. ಸೊ ಅನಿಮೇಷನ್ ಅನ್ನೋದು ಡಿಪ್ಲೊಮಾ ಅನಿಮೇಷನ್ ಇಂಜಿನಿಯರಿಂಗ್ ಏನು ಹೇಳಿದ್ರೆ ನೀವೀಗ ಅತ್ಯುತ್ತಮವಾದ ಕೋರ್ಸು ಅಥವಾ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಯಾವ ರೀತಿ ಬರುತ್ತೆ, ಅದ್ರ ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಮತ್ತೆ ಎಷ್ಟು ಟೈಮ್ ಕೋರ್ಸು, ಅದನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಅದ್ರ ಬಗ್ಗೆ ಟೋಟಲಿ ನೋಡಿ. ಅದು ಒಂದು ಕೋರ್ಸ್ ಅಲ್ಲಿ ಅದು ಒಂದು 5 ಸೆಮಿಸ್ಟರ್ ಇರುತ್ತೆ. ಪ್ರತಿಯೊಂದು ಸೆಮಿಸ್ಟರ್ 6 ತಿಂಗಳು. ಅಂಡ್ ಪ್ರತಿಯೊಂದು ಸೆಮಿಸ್ಟರ್ ಅಲ್ಲೂ ನಾವು ಒಂದು ಫೋಕಸ್ಡ್ ಒಂದು ಫೀಲ್ಡ್ ಮೇಲೆ ನಾವು ತಯಾರು ಮಾಡ್ತೀವಿ ಸ್ಟೂಡೆಂಟ್ ನ. ಸ್ಟಾರ್ಟಿಂಗ್ ಇಂದ ನಾ ಹೇಳ್ದಂಗೆ ಅವಾಗಲೇ ಡ್ರಾಯಿಂಗ್ ಇಂದ ಶುರು ಮಾಡಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಚಿತ್ರ ಬಿಡಿಸೋದು, ಡ್ರಾಯಿಂಗು, ಅಲ್ಲಿಂದ ಫ್ರಮ್ ದ ಸ್ಕ್ರಾಚ್ ಹೇಳ್ಕೊಡ್ತೀವಿ ನಾವು. ಅದಾದ ನಂತರ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಾವು ಸಾಫ್ಟ್ವೇರ್ ಅಲ್ಲಿ ಹೋಗಿ ಅಲ್ಲಿ ಒಂದು ಸಿಸ್ಟಮ್ ಅಲ್ಲಿ ತಗೊಂಡೋಗಿ ಅಲ್ಲಿ ಕಲರ್ ಮಾಡಿ ಅದಕ್ಕೆ ಒಂದು ವಾಯ್ಸ್ ಕೊಟ್ಟು ಚಾಲನೆ ಕೊಟ್ಟು ಅದಕ್ಕೆ ಆಮೇಲೆ ಥರ್ಡ್ ಸೆಮಿಸ್ಟರ್ ಅಲ್ಲಿ ಒಂದು ಶೋರೀಲ್ ಅಂತ ಮಾಡಿಸ್ತೀವಿ. 2D ಅನಿಮೇಷನ್ ಒಂದು ಶೋರೀಲ್ ಮಾಡ್ತಾರೆ ಸ್ಟೂಡೆಂಟ್ಸ್. ಅದಾದ್ಮೇಲೆ 3D ಅಲ್ಲಿ ಎಂಟರ್ ಆಗ್ತೀವಿ. 3D ಅನಿಮೇಷನ್ ಅಲ್ಲಿ ಹೇಳ್ಕೊಡ್ತೀವಿ 3D ಅಲ್ಲಿ ಏನೇನಿದೆ ಅಂತಂದ್ಬಿಟ್ಟು. ಅದರ ನಂತರ ಅದರ ಮುಂದಿನ ಸೆಮಿಸ್ಟರ್ ಅಲ್ಲಿ 3D ಅಲ್ಲಿ ಶೋರೀಲ್ ಮಾಡ್ತಾರೆ. ಫೈನಲಿ ಅವ್ರು ಕೋರ್ಸ್ ಮಾಡಿ ಆಚೆ ಬರೋಷ್ಟರಲ್ಲಿ ಅವ್ರ ಹತ್ರ 2D ಅಲ್ಲಿ ಒಂದು 3D ಅಲ್ಲಿ ಒಂದು ಎರಡು ತುಂಬಾ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿ ಮಾಡಿರೋಂಥದ್ದು ಒಂದು 2 ಶೋರೀಲ್ ಇರುತ್ತೆ. ಬೇಸ್ಡ್ ಆನ್ ದಟ್ ಅವರು ಔಟ್ಸೈಡ್